ಇನ್ನು ಪಹಲ್ಗಾಮ್ ದಾಳಿಯ ಬಳಿಕ ತನಿಖಾ ತಂಡಗಳು ಭಾರತದಲ್ಲಿ ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸ್ತಾ ಇರುವಂತಹ ದ್ರೋಹಿಗಳ ಬೆನ್ನಟ್ಟಿವೆ. ಪಾಕಿಸ್ತಾನದ ನಿಗೂಢ ಜಾಲವನ್ನ ಭೇದಿಸ್ತಾ ಇವೆ. ಪಾಕ್ ಪರ ಬೇಹುಗಾರಿಕೆ ನಡೆಸ್ತಾ ಇದ್ದ ಆರೋಪದಡಿ ಈಗ ಆಲ್ರೆಡಿ 20ಕ್ಕಿಂತ ಹೆಚ್ಚಿನ ಮಂದಿಯನ್ನು ಬಂಧಿಸಲಾಗಿದೆ. ಆದರೆ ಈಗ ರಾಜಸ್ಥಾನದಲ್ಲಿ ಪಾಕ್ ಪರ ಬೇಹುಗಾರಿಕೆ ನಡೆಸ್ತಾ ಇದ್ದ ಪ್ರಕರಣದಲ್ಲಿ ಸರ್ಕಾರಿ ಉದ್ಯೋಗಿಯನ್ನ ಕೂಡ ಬಂಧಿಸಲಾಗಿದೆ. ಪಾಕಿಸ್ತಾನ ಪರ ಬೇಹುಗಾರಿಕೆ, ರಾಜಸ್ಥಾನದ ಸರ್ಕಾರಿ ಉದ್ಯೋಗಿ ಬಂಧನ. ರಾಜಸ್ಥಾನ ಮಾಜಿ ಸಚಿವನ ಮಾಜಿ ಪಿಎ ಶಕುರ್ ಖಾನ್ ಅರೆಸ್ಟ್. ಶಕುರ್ ಮೊಬೈಲ್ನಲ್ಲಿ ಪಾಕ್ ನಂಬರ್ 7 ಬಾರಿ ಪಾಕಿಸ್ತಾನಕ್ಕೆ ಭೇಟಿ. ಶಕುರ್ ಖಾನ್ ಪಾಕಿಸ್ತಾನ ಪರ ಬೇಹುಗಾರಿಕೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋ ಆರೋಪಿ. ಅಚ್ಚರಿ ಅಂದ್ರೆ ಈತ ರಾಜಸ್ಥಾನದ ಸರ್ಕಾರಿ ಉದ್ಯೋಗಿ. ಅಷ್ಟೇ ಅಲ್ಲ, ರಾಜಸ್ಥಾನದ ಮಾಜಿ ಸಚಿವ ಸಲೇ ಮೊಹಮ್ಮದ್ ಅವರ ಮಾಜಿ ಆಪ್ತ ಸಹಾಯಕ. ಪಹಲ್ಗಾಮ್ ದಾಳಿಯ ಬಳಿಕ ತನಿಖಾ ತಂಡಗಳು ಭಾರತದಲ್ಲಿ ಪಾಕಿಸ್ತಾನ ಪರ ಬೇಹುಗಾರಿಕೆ ನಡೆಸ್ತಾ ಇರೋ ದ್ರೋಹಿಗಳ ಬೆನ್ನಟ್ಟಿದೆ. ಪಾಕಿಸ್ತಾನದ ನಿಗೂಢ ಜಾಲವನ್ನ ಭೇದಿಸುತ್ತಿದೆ. ಪಾಕ್ ಪರ ಬೇಹುಗಾರಿಕೆ ನಡೆಸ್ತಾ ಇದ್ದ ಆರೋಪದಡಿ 20ಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸಲಾಗಿದೆ. ಅಚ್ಚರಿ ಅಂದ್ರೆ ಪಾಕ್ ಪರ ಬೇಹುಗಾರಿಕೆ ನಡೆಸುತ್ತಿರುವವರಲ್ಲಿ ಸಿಆರ್ಪಿಎಫ್ ಯೋಧ, ಯೂಟ್ಯೂಬರ್ಗಳು, ಸರ್ಕಾರಿ ಉದ್ಯೋಗಿಗಳು ಇದ್ದಾರೆ. ಇದೀಗ ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸಿದ ಆರೋಪದ ಮೇಲೆ ಸರ್ಕಾರಿ ಉದ್ಯೋಗಿ ಶಕುರ್ ಖಾನ್ ನನ್ನ ಬುಧವಾರ ರಾತ್ರಿ ಬಂಧಿಸಲಾಗಿದೆ. ಶಕುರ್ ವಿಚಾರಣೆ ವೇಳೆ ಹಲವು ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಶಕುರ್ ಖಾನ್ ಮೊಬೈಲ್ನಲ್ಲಿ ಹಲವು ಪಾಕಿಸ್ತಾನಿ ನಂಬರ್ಗಳು ಪತ್ತೆಯಾಗಿವೆ. ಇಸ್ಲಾಮಾಬಾದ್ಗೆ ಸಂಬಂಧಿಸಿದ ಮೊಬೈಲ್ ನಂಬರ್ಗಳು ಗುಪ್ತಚರ ಅಧಿಕಾರಿಗಳಿಗೆ ಸಿಕ್ಕಿವೆ. ವಿಚಾರಣೆ ವೇಳೆ ಈ ನಂಬರ್ಗಳು ಯಾಕಿದ್ವೋ ಅಂತ ಸ್ಪಷ್ಟನೆ ನೀಡಲು ಶಕುರ್ ವಿಫಲನಾಗಿದ್ದಾನೆ. ಇದೇ ವೇಳೆ ಶಕುರ್ 6-7 ಬಾರಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಅಚ್ಚರಿ ಅಂದ್ರೆ ಆಪರೇಷನ್ ಸಿಂಧೂರ ಮಧ್ಯೆ ಪಾಕಿಸ್ತಾನ ಹಾರಿಸಿದ ಮಿಸೈಲ್ ಅವಶೇಷಗಳು ಶಕುರ್ ಮನೆ ಬಳಿ ಬಿದ್ದಿದ್ವು. ಶಕುರ್ ಖಾನ್ ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ಉದ್ಯೋಗ ಕಚೇರಿಯಲ್ಲೇ ಕೆಲಸ ಮಾಡ್ತಿದ್ದ. ಆಪರೇಷನ್ ಸಿಂಧೂರ್ ವೇಳೆ ಜಿಲ್ಲಾಡಳಿತದ ಕಂಟ್ರೋಲ್ ರೂಮ್ನಲ್ಲಿ ಕೆಲಸ ಮಾಡಿದ್ದ. ಅಚ್ಚರಿ ಅಂದ್ರೆ ಶಕುರ್ ಖಾನ್ ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ನಡೆಸಿರುವ ಸಂಬಂಧ ಮಾಧ್ಯಮಗಳ ಜೊತೆ ಮಾತನಾಡಿದ್ದ. ಪಾಕಿಸ್ತಾನ ಹಾರಿಸಿದ ಮಿಸೈಲ್ ಅನ್ನ ಭಾರತೀಯ ಸೇನೆ ಹೊಡೆದುರುಳಿಸಿತ್ತು. ಪಾಕ್ ಮಿಸೈಲ್ನ ಅವಶೇಷಗಳು ಶಕುರ್ ಖಾನ್ ಮನೆ ಬಳಿಗೆ ಬಿದ್ದಿತ್ತು. ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಶಕುರ್ ಪಾಕಿಸ್ತಾನದ ಮಿಸೈಲ್ ಅವಶೇಷಗಳನ್ನ ತೋರಿಸಿದ್ದ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಳಿಕ ಶಕುರ್ ಖಾನ್ ನಡೆ ನುಡಿ ಅನುಮಾನಾಸ್ಪದವಾಗಿತ್ತು. ಹೀಗಾಗಿ ಗುಪ್ತಚರ ಅಧಿಕಾರಿಗಳು ಶಕುರ್ ಖಾನ್ ಮೇಲೆ ಹದ್ದಿನ ಕಣ್ಣಿಟ್ಟಿದ್ರು. ಅಂದಹಾಗೆ ಶಕುರ್ ಖಾನ್ ಈ ಹಿಂದೆ ಮಾಜಿ ಸಚಿವ ಕಾಂಗ್ರೆಸ್ ನಾಯಕ ಸಲೇ ಮೊಹಮ್ಮದ್ ಬಳಿ ಆಪ್ತ ಸಹಾಯಕರಾಗಿ ಕೆಲಸ ಮಾಡ್ತಿದ್ದ. ಸಲೇ ಮೊಹಮ್ಮದ್ ಮತ್ತು ಶಕುರ್ ಖಾನ್ ಒಂದೇ ಗ್ರಾಮದವರು. ಇನ್ನು ವಿಚಾರಣೆ ವೇಳೆ ಶಕುರ್ ಮೊಬೈಲ್ನಲ್ಲಿ ಪಾಕಿಸ್ತಾನದ ನಂಬರ್ಗಳ ಹೊರತಾಗಿ ಸೇನೆಗೆ ಸಂಬಂಧಿಸಿದ ಯಾವುದೇ ಸೂಕ್ಷ್ಮ ಮಾಹಿತಿ ಲಭ್ಯವಾಗಿಲ್ಲ ಎನ್ನಲಾಗಿದೆ. ಆದರೆ ಶಕುರ್ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವು ಪೋಸ್ಟ್ಗಳು ಡಿಲೀಟ್ ಮಾಡಿರೋದು ಕಂಡು ಬಂದಿದೆ. ಈ ಬಗ್ಗೆ ವಿಚಾರಣೆ ನಡೆಸಲಾಗುತ್ತಿದೆ. ಗುಪ್ತಚರ ಇಲಾಖೆ ಶಕುರ್ ಖಾನ್ ಹಣಕಾಸು ದಾಖಲೆಗಳನ್ನ ಪರಿಶೀಲಿಸುತ್ತಿದೆ. ಗುರುವಾರದಿಂದ ಕೇಂದ್ರದ ಏಜೆನ್ಸಿಗಳು ಜೈಪುರದಲ್ಲಿ ಶಕುರ್ ಖಾನ್ ವಿಚಾರಣೆ ಆರಂಭಿಸಿವೆ. ಪಾಕ್ ಪರ ಬೇಹುಗಾರಿಕೆ ನಡೆಸ್ತಾ ಇದ್ದ ಸಿಆರ್ಪಿಎಫ್ ಯೋಧ ಮೋತಿರಾಮ್ ಜಾಟ್. ಪಹಲ್ಗಾಮ್ಗೆ ಮೋತಿರಾಮ್ ವರ್ಗಾವಣೆಯಾದ 6 ದಿನದಲ್ಲಿ ನಡೆದಿತ್ತು ಉಗ್ರರ ದಾಳಿ. ಪಾಕಿಸ್ತಾನ ಪರ ಬೇಹುಗಾರಿಕೆ ನಡೆಸ್ತಾ ಇದ್ದ ಸಿಆರ್ಪಿಎಫ್ ಯೋಧನನ್ನ ದೆಹಲಿಯಲ್ಲಿ ಎನ್ಐಎ ಬಂಧಿಸಿದೆ. ಸಿಆರ್ಪಿಎಫ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದ ಮೋತಿರಾಮ್ ಜಾಟ್ ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸುತ್ತಿದ್ದ ಅಂತ ಎನ್ಐಎ ತಿಳಿಸಿದೆ. ಆಘಾತಕಾರಿ ವಿಚಾರ ಅಂದ್ರೆ ಮೋತಿರಾಮ್ ಕಳೆದ ಏಪ್ರಿಲ್ನಲ್ಲಷ್ಟೇ ಕಾಶ್ಮೀರದ ಪಹಲ್ಗಾಮ್ಗೆ ವರ್ಗಾವಣೆಗೊಂಡಿದ್ದ. ಈತ ಪಹಲ್ಗಾಮ್ಗೆ ಟ್ರಾನ್ಸ್ಫರ್ ಆದ 6 ದಿನದಲ್ಲಿ ಉಗ್ರರು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ದಾಳಿ ನಡೆಸಿದ್ರು. 26 ಮಂದಿಯನ್ನ ಬರ್ಬರವಾಗಿ ಕೊಂದಿದ್ರು. ಮೋತಿರಾಮ್ ಜಾಟ್ ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಗಳಿಗೆ ಮಾಹಿತಿ ರವಾನಿಸುತ್ತಿದ್ದ. 2023ರಿಂದಲೇ ಭಾರತದ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಮಾಹಿತಿ, ಭದ್ರತಾ ಪಡೆಯ ಚಲನವಲನದ ಮಾಹಿತಿ ಮತ್ತು ಪ್ರಮುಖ ಸ್ಥಳಗಳ ವಿಳಾಸ ರವಾನಿಸುತ್ತಿದ್ದ. ಸಾಮಾಜಿಕ ಜಾಲತಾಣಗಳ ಮೂಲಕ ಪಾಕಿಸ್ತಾನದ ಹ್ಯಾಂಡ್ಲರ್ಗಳು ಮೋತಿರಾಮ್ನ ಸಂಪರ್ಕಿಸಿದ್ರು.
ಮೂಲಗಳ ಪ್ರಕಾರ 2023ರಲ್ಲಿ ಮೋತಿರಾಮ್ ಜಾಟ್ನ ಪಾಕ್ ಅಧಿಕಾರಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಯುವತಿಯ ಸೋಗಿನಲ್ಲಿ ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಭಾರತೀಯ ಸೇನೆಯ ಚಲನವಲನದ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. ಪಾಕಿಸ್ತಾನದ ಹ್ಯಾಂಡ್ಲರ್ಗಳಿಂದ ಮೋತಿರಾಮ್ ಪತ್ನಿ ಖಾತೆಗೆ ಲಕ್ಷಾಂತರ ಹಣ ಜಮೆ ಆಗಿದೆ. ವಿದೇಶದಿಂದ ಮೋತಿರಾಮ್ ಖಾತೆಗೆ ಪ್ರತಿ ತಿಂಗಳು 3,000 ಹಣ ಜಮೆ ಆಗ್ತಿತ್ತು ಎನ್ನಲಾಗ್ತಿದೆ. ವಿದೇಶದಿಂದ ಸಿಆರ್ಪಿಎಫ್ ಯೋಧ ಮೋತಿರಾಮ್ ಬ್ಯಾಂಕ್ ಖಾತೆಗೆ ತಿಂಗಳು ಹಣ ಬರ್ತಿದ್ದಂತೆ ಪಾಕ್ ನಂಟಿನ ಸುಳಿವು ನೀಡಿದೆ. ಸದ್ಯ ಎನ್ಐಎ ಮೋತಿರಾಮ್ನ ಜೂನ್ 6ರ ತನಕ ವಶಕ್ಕೆ ಪಡೆದು ವಿಚಾರಣೆ ತೀವ್ರಗೊಳಿಸಿದೆ. ಸಿಆರ್ಪಿಎಫ್ ಮೋತಿರಾಮ್ನ ಸೇವೆಯಿಂದ ವಜಾ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.